ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇಲ್ಲಿ ಜನತಾ ಶಿಕ್ಷಣ ಸೌಹಾರ್ದ ಸಹಕಾರ ಸಂಘ ನಿಯಮಿತದಲ್ಲಿ ಇಲ್ಲಿ ಅನುದಾನಿತ ದೈಹಿಕ ಶಿಕ್ಷಣ ಉಪನ್ಯಾಸಕರ ಇಲ್ಲಿ ನೇಮಕಾತಿಯಲ್ಲಿ ಮಾಡ್ತಾ ಇದ್ದಾರೆ. ಹುದ್ದೆ ಇಲ್ಲಿ ದೈಹಿಕ ಈ ಜನತಾ ಶಿಕ್ಷಣ ಸೌಹಾರ್ದ ಸರ್ಕಾರಿ ಸಂಘ ನಿಯಮಿತದಲ್ಲಿ ಇದು ಹಾನಗಲ್ನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಜಿಲ್ಲೆ ಹಾವೇರಿ. ಇಲ್ಲಿ ನ್ಯೂಕ್ಲಿಯೋಫೋಜಿಟ್ ಪದವಿ ಪೂರ್ವ ಕಾಲೇಜು ಹಾನಗಲ್ಲ, ಹಾವೇರಿ ಜಿಲ್ಲೆ. ಅನುದಾನಿತ ದೈಹಿಕ ಶಿಕ್ಷಣ ನೇಮಕಾತಿಯಲ್ಲಿ ಮಾಡ್ತಾ ಇದ್ದಾರೆ. ಮಾನ್ಯ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅನುಮತಿಯ ಮೇರೆಗೆ ಇಲ್ಲಿ ಕಂಡುಬರುವಂತಹ ಒಂದು ನ್ಯೂಕ್ಲಿಯೋಫೋಜಿಟ್ ಪದವಿ ಪೂರ್ವ ಕಾಲೇಜು ಹಾನಗಲ್, ಹಾವೇರಿ ಜಿಲ್ಲೆ ಇಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಹುದ್ದೆ ದೈಹಿಕ ಶಿಕ್ಷಣ ಉಪನ್ಯಾಸಕರು. ವಿಷಯ ಅಂದರೆ ಅದು ದೈಹಿಕ ಶಿಕ್ಷಣ. ಹುದ್ದೆಗಳ ಸಂಖ್ಯೆ 1. ವಿದ್ಯಾರ್ಥಿ MPEd ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮೀಸಲಾತಿ ಬಿಂದು ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಯಲ್ಲಿ ಅನ್ವಯಿಸುವುದಿಲ್ಲ. ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಅರ್ಹ ಅಭ್ಯರ್ಥಿಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಸ್ವಂತ ಕೈ ಬರಹದ ಅರ್ಜಿಯೊಂದಿಗೆ ತಮ್ಮ ಶೈಕ್ಷಣಿಕ ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರ, ಜನ್ಮ ದಾಖಲೆ ಮತ್ತು ಇತರ ಚಟುವಟಿಕೆಗಳ ಸಂಬಂಧಿತ ಪ್ರಮಾಣ ಪತ್ರಗಳನ್ನು ಪ್ರಾಂತಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ನಕಲು ಪ್ರತಿಗಳನ್ನು ಅಭ್ಯರ್ಥಿಗಳು 1,000 DDಗಳ ಮುಖಾಂತರ, ಅದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವು 1,000 DDಯನ್ನು ಇಲ್ಲಿ ತುಂಬಬೇಕಾಗುತ್ತದೆ. ಇಲ್ಲಿ ನಿಮ್ಮೆಲ್ಲ ಶೈಕ್ಷಣಿಕ ವೈಯಕ್ತಿಕ ಎಲ್ಲ ದಾಖಲಾತಿಗಳನ್ನು ನೀವು ಮತ್ತು ನೀವೇ ಸ್ವಂತ ಕೈ ಬರಹದ ಮೂಲಕ ಅರ್ಜಿ ಪಾರನ್ನು ಬರೆದು ಮತ್ತು ಅಧಿಕಾರಿಗಳಿಂದ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಿಸಿಕೊಂಡು ಮಾನ್ಯ ಗ್ರೇಡ್ 1 ಅಧಿಕಾರಿಗಳಿಂದ ನೀವು ಇಲ್ಲಿ ಅಟೆಸ್ಟೆಡ್ ಮಾಡಿಸಿಕೊಂಡು ಇಲ್ಲಿ 1,000 ರೂಪಾಯಿ DDಯನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವು ಡೆಪಾಸಿಟ್ ಮಾಡಿ ಅದರ ಪ್ರತಿಯನ್ನು ಹಾಗೂ ನಿಮ್ಮೆಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಅಧ್ಯಕ್ಷರು ಜನತಾ ಶಿಕ್ಷಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಾನಗಲ್ ಇವರಿಗೆ ಹೆಸರಿನಲ್ಲಿ ಪಡೆದು ಅರ್ಜಿಯ ಜೊತೆಗೆ ಲಗತ್ತಿಸಿ ಪ್ರಕಟಣೆಗೊಂಡ 21 ದಿನಗಳ ಒಳಗಾಗಿ ನೀವು ಈ ಹುದ್ದೆಗೆ ನೀವು ಅಧ್ಯಕ್ಷರು ಜನತಾ ಶಿಕ್ಷಣ ಸೌಹಾರ್ದ ಸಹಕಾರಿ ಸಂಘ ಇವರಿಗೆ ಒಂದು ಪ್ರತಿಯನ್ನು ನೀಡಬೇಕು. ಜೊತೆಗೆ ಇಲ್ಲಿ ಈ ಕೆಳಗಿನ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೂ ಅರ್ಜಿಯ ಅಪೂರ್ಣವಾಗಿದ್ದರೆ ಮತ್ತು ನಿಗದಿತ ಅವಧಿಯ ಒಳಗೆ ಸಂಬಂಧಿಸಿದ ವಿಳಾಸಕ್ಕೆ ತಲುಪದೇ ಇದ್ದರೆ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಅಂದರೆ 21 ದಿನಗಳ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ತದನಂತರ ಬಂದ ಅರ್ಜಿಗಳನ್ನು ನೀವು ತೆಗೆದುಕೊಳ್ಳಲಾಗುವುದಿಲ್ಲ. ಸಂದರ್ಶನದ ದಿನಾಂಕವನ್ನು ನಂತರ ನಿಮಗೆ ತಿಳಿಸಲಾಗುತ್ತದೆ. ಇದಾದ ನಂತರ ನಿಮಗೆ ಸಂದರ್ಶನ ದಿನಾಂಕವನ್ನು ಅವರು ನಿಮಗೆ ಅಂಚೆ ಮೂಲಕ ಒಂದು ಸಂದರ್ಶನ ಮಾಹಿತಿಯನ್ನು ನಿಮಗೆ ನೀಡುತ್ತಾರೆ. ಅರ್ಜಿಯ ಒಂದು ಪ್ರತಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ DC ಆಫೀಸ್ 2ನೇ ಮಹಡಿ ದೇವಗಿರಿ ಹಾವೇರಿನಲ್ಲಿ ನೀವು ಒಂದು ಪ್ರತಿಯನ್ನು ನೀವು ಅಧ್ಯಕ್ಷರು ಜನತಾ ಶಿಕ್ಷಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇವರಿಗೆ ಸಲ್ಲಿಸಬಹುದು. ಮತ್ತೊಂದು ಪ್ರತಿಯನ್ನು ನೀವು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ಇವರಿಗೆ ನೀವು ಇನ್ನೊಂದು ಪ್ರತಿಯನ್ನು ನೀವು ನೀಡಬೇಕಾಗಿರುತ್ತದೆ. ಇಲ್ಲಿ ವಿಶೇಷ ಸೂಚನೆಗಳನ್ನು ಕೂಡ ಇಲ್ಲಿ ನಮಗೆ ನೀಡಲಾಗಿದೆ. ಮೇಲ್ಕಾಣಿಸಿದ ದೈಹಿಕ ಶಿಕ್ಷಣ ಉಪನ್ಯಾಸಕರ ಹುದ್ದೆಗೆ ಸಂಬಂಧಿಸಿದ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 50 ಅಂಕಗಳು ಪಡೆದಿರಬೇಕು. ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನೀವು ಸ್ನಾತಕೋತ್ತರ ಪದವಿ ಅಂದರೆ MPEdನಲ್ಲಿ ನೀವು ಕನಿಷ್ಠ 50% ನೀವು ಇಲ್ಲಿ ತೆಗೆದುಕೊಂಡಿರಬೇಕಾಗಿರುತ್ತದೆ. ವಿದ್ಯಾರ್ಥಿ ವಯೋಮಿತಿ, ವೇತನ ಮತ್ತು ವೇತನ ಶ್ರೇಣಿ ಸರ್ಕಾರ ನಿಯಮಾವಳಿಯಂತೆ ಇರುತ್ತದೆ. ಇಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ಇಲ್ಲಿ ಸರ್ಕಾರ ನಿಯಮದ ಪ್ರಕಾರ ನಿಮಗೆ ವೇತನ ಕೂಡ ಇಲ್ಲಿ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಳಾಸ ಮಾನ್ಯ ಅಧ್ಯಕ್ಷರು ಜನತಾ ಶಿಕ್ಷಣ ಸೌಹಾರ್ದ ಸಹಕಾರ ಸಂಘ ಹಾನಗಲ್ ಇವರಿಗೆ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಆ ಶಿಕ್ಷಣ ಸಂಸ್ಥೆಗೆ ಭೇಟಿಯಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ದೈಹಿಕ ಶಿಕ್ಷಕರ ಆಗಬೇಕೆನ್ನುವ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವೂ ಕೂಡ ಹೌದು. ನೀವು ಈ ಕಾಲೇಜಿಗೆ ನೀವು ಒಬ್ಬ ಒಳ್ಳೆಯ ಉಪನ್ಯಾಸಕರಾಗಿಯೂ ನೀವು ಕೆಲಸವನ್ನು ಕೂಡ ಇಲ್ಲಿ ನಿರ್ವಹಿಸುವಂತಹ ಒಂದು ಒಳ್ಳೆಯ ಸುವರ್ಣ ಅವಕಾಶ ಕೂಡ ನಿಮಗೆ ಇಲ್ಲಿ ಕಂಡುಬರುತ್ತಿದೆ. ಹೆಚ್ಚಿನ ಮಾಹಿತಿ ಕೂಡ ನೀವು ಇಲ್ಲಿ GS ಅಕ್ಕಿವಳ್ಳಿ ವಕೀಲರು, ಅಧ್ಯಕ್ಷರು ಜನತಾ ಶಿಕ್ಷಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಾನಗಲ್. ಇಲ್ಲಿ GS ಅಕ್ಕಿವಳ್ಳಿ ಎಂಬ ಒಬ್ಬ ಈ ಒಂದು ಸಂಸ್ಥೆ ಅಧ್ಯಕ್ಷರಿದ್ದಾರೆ. ಅವರನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯಿಂದ ಅವರನ್ನು ನೀವು ಪಡೆಯಬಹುದು. ಸ್ಥಳ ಹಾನಗಲ್. ಇದು 31/12/2024 ಈ ಪತ್ರಿಕಾ ಪ್ರಕಟಣೆಯಾಗಿದೆ. ಇದಾದ ನಂತರ ನೀವು 21 ದಿನಗಳ ಒಳಗಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.